ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾ ಇರುವ ಎಲ್ಲ ನನ್ನ ಸಹೋದರ ಸಹೋದರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ಇಂದು ನಾವು ಈ ಕ್ರೈಸ್ತವ ಒಂದು ಸಮಾಜದಲ್ಲಿ ಈ ಕರ್ನಾಟಕದಲ್ಲಿ ಇವತ್ತು ಸ್ವಲ್ಪ ಈ ಕಾರ್ಪೊರೇಟ್ ಪಾಸ್ಟರ್ಸ್ ಇದ್ದಾರೆ. ಇವ್ರದ ಮನಸ್ಸೆಲ್ಲ ಯಾವ ರೀತಿ ಇರುತ್ತಂದ್ರೆ, ಒಂದು ವ್ಯಕ್ತಿಯ ಜೋಬಿನ ಮೇಲೆ ಅವರ ಆಸಕ್ತಿ ಇರುತ್ತೆ ಹೊರತು ಆ ಜೋಬಿನ ಹಿಂದೆ ಒಂದು ಹೃದಯ ಇರುತ್ತಪ್ಪ ಆ ಮನುಷ್ಯನಿಗೆ. ಆ ಹೃದಯವನ್ನ, ಆ ಮನಸ್ಸನ್ನ ಯೇಸು ಕ್ರಿಸ್ತನ ಕಡೆಗೆ ನಡೆಸೋಣ ಅನ್ನೋ ಒಂದು ಪರಿಜ್ಞಾನವಿಲ್ಲದೆ ಈ ದುಡ್ಡನ್ನೇ ಅವರ ಗುರಿಯನ್ನಿಟ್ಟುಕೊಂಡು ದುಡ್ಡು ಮಾಡಬೇಕು, ನಾವು ಹಣವನ್ನು ಗಳಿಸಬೇಕು, ಇದನ್ನ ಒಂದು ಬಿಸ್ನೆಸ್ ರೂಪದಲ್ಲಿ ಈ ಕ್ರೈಸ್ತವನ್ನ ತೆಗೆದುಕೊಳ್ಳೋ ಹೋಗಬೇಕು ಅಂತೇಳಿ ಅನೇಕ ಈ ಕರ್ನಾಟಕದಲ್ಲಿ ಕೆಲವು ಬೋಧಕರು ಹೊರಟಿದ್ದಾರೆ. ದೇವರ ಮಕ್ಕಳೇ, ಹೃದಯವನ್ನ ನೋಡ್ತಲ್ಲ, ಒಂದು ಆತ್ಮವನ್ನ ಯೇಸು ಕ್ರಿಸ್ತನ ಕಡೆಗೆ ನಡೆಸಬೇಕು ಅನ್ನೋ ಒಂದು ಅವರ ಒಂದು ಉದ್ದೇಶವನ್ನು ಬಿಟ್ಟು ಆ ಮನುಷ್ಯನ ಹತ್ರ ಯಾವ ಯಾವ ರೀತಿಯಲ್ಲಿ ವಾಕ್ಯವನ್ನ ವಕ್ರೀಕರಣ ಮಾಡಿ ಅವನಲ್ಲಿ ದುಡಿಯುವ ಒಂದು ದುಡಿಮೆಯನ್ನ ನಾವು ಕಿತ್ಕೊಳ್ಳಬೇಕು, ಆ ಹಣದಿಂದ ನಾವು ನಮ್ಮ ಜೀವನವನ್ನ ಐಷಾರಾಮಿ ಜೀವನವನ್ನ ಮಾಡಿಕೊಳ್ಳಬೇಕು ಅಂತೇಳಿ ಅನೇಕ ಈ ಕಾರ್ಪೊರೇಟ್ ಪಾಸ್ಟರ್ಗಳು ಈ ಬಡವರ ಮೇಲೆ ಬಿದ್ದಿ ಏನ್ ಮಾಡ್ತಾ ಇದ್ದಾರೆ, ಕಿತ್ತು ತಿಂತಾ ಇದ್ದಾರೆ. ಯೇಸು ಕ್ರಿಸ್ತನು ಹೇಳಿರುವ ವಾಕ್ಯ ಒಂದು, ಆದರೆ ಅನೇಕ ವರ್ಷಗಳ ಹಿಂದೆಯಿಂದ ಈ ಒಂದು ಸುಳ್ಳು ಬೋಧನೆಗಳಿಗೆ ಅನೇಕ ಕ್ರೈಸ್ತವರೇ ಬಿದ್ದಿ ಏನಾಗಿದ್ದಾರೆ, ಇವತ್ತು ವಾಕ್ಯವನ್ನ ಮರೆತು ಹೋಗಿ ಅವ್ರಿಗೆ ಏನಾಗಿದ್ದಾರೆ, ಅನೇಕ ಮೂಢನಂಬಿಕೆಗಳಲ್ಲಿ ಬಿದ್ದಿ ಅವ್ರು ಹೇಳುವ ವಾಕ್ಯಗಳು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಪರಿಶೀಲನೆ ಮಾಡ್ದಿರಾ ಏನ್ ಮಾಡ್ತಾ ಇದಾರೆ, ಕ್ರೈಸ್ತವ ಹೀಗೆ ಕರ್ನಾಟಕದಲ್ಲಿ ಮುಂದೆ ನೋಡಿಕೊಂಡು ಹೋಗ್ತಾ ಇದೆ, ಮುಂದೆ ಮುಂದೆ ಸಾಗ್ತಾನೆ ಇದೆ. ಆದ್ರೆ ನಾವು ನಮ್ಮ ಚಾನಲ್ನ ಮುಖಾಂತರ ಈ ಒಂದು ವಾಕ್ಯದ ವಿವರಣೆಗಳನ್ನ, ವಾಕ್ಯವನ್ನ ಹೇಳ್ತಾ ಇರುವಾಗ ಕೆಲ ಜನರಿಗೆ ಇದು ಏನಾಗ್ತದೆ ಅಂದ್ರೆ ಒಂದು ಹೊಸ ಬೋಧನೆಯಾಗಿ ಏರ್ಪಡ್ತಾ ಇದೆ. ಅನೇಕರು ಫೋನ್ ಮಾಡಿ ವಾಟ್ಸಪ್ ಮುಖಾಂತರವಾಗಿ ಈ ಒಂದು ಮೆಸೇಜ್ಗಳು ನಮ್ಮಲ್ಲಿ ಕ್ರಿಯೆ ಮಾಡ್ತದೆ. ಈ ಒಂದು ಮೆಸೇಜ್ಗಳು ನಮಗೆ ಒಂದು ಹೊಸತನವನ್ನ, ನಾವು ಎಲ್ಲೂ ಕೇಳದ ಒಂದು ಹೊಸತನವನ್ನ ನಮಗೆ ನಮ್ಮ ಮನಸ್ಸುಗಳಲ್ಲಿ ಬೀಜವನ್ನ ಬಿತ್ತಾ ಇದೆ ಅಂತೇಳಿ ಅನೇಕರು ನಮಗೆ ಫೋನ್ ಮಾಡಿ ಹೇಳ್ತಾರೆ. ದೇವರ ಮಕ್ಕಳೇ, ಕೆಲವು ದಿನಗಳ ಹಿಂದೆ ನಾನು ಈ ಸುಳ್ಳು ಪ್ರವಾದಿಗಳ ಬಗ್ಗೆ ಒಂದು ವಿಡಿಯೋ ಹಾಕಿದಾಗ ಒಬ್ರು ಈ ಕುವೈತಿಂದ ಒಬ್ರು ನನಗೆ ಮೆಸೇಜ್ ಮಾಡಿದ್ರು ವಾಟ್ಸಪ್ ಅಲ್ಲಿ, ದಯವಿಟ್ಟು ಈ ವಿಡಿಯೋನ ಡಿಲೀಟ್ ಮಾಡಿ, ದಯವಿಟ್ಟು ಇದನ್ನ ಡಿಲೀಟ್ ಮಾಡಿ ಅಂತೇಳಿ ಅನೇಕ ಪ್ರೆಷರ್ ಅನ್ನ ಕೊಟ್ಟರು. ಆದ್ರೆ ಒಂದು ತಿಂಗಳ ನಂತರ ನನಗೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬಂತು. ಏನಪ್ಪ ಮೆಸೇಜ್ ಅಂದ್ರೆ, ಸಾರಿ ಪಾಸ್ಟರ್, ನಾನು ಅವತ್ತು ನಿಮ್ಮ ಹತ್ರ ಈ ವಿಡಿಯೋನ ಡಿಲೀಟ್ ಮಾಡಬೇಕು, ನಿಮ್ಮ ಹತ್ರ ನಾನು ಮಾತಾಡಿರುವಂತ ಒಂದು ಇದು ತಪ್ಪಾಯಿತು ಅಂತೇಳಿ ಅವರು ನನ್ನ ಹತ್ರ ವಾಟ್ಸಪ್ ಅಲ್ಲಿ ಮೆಸೇಜ್ ಅನ್ನ ಹಾಕಿದ್ರು. ದೇವರ ಮಕ್ಕಳೇ, ಒಂದು ತಿಂಗಳ ನಂತರ ಆ ಮನುಷ್ಯನಲ್ಲಿ ಯೇಸು ಕ್ರಿಸ್ತರು ಮತ್ತೆ ನನ್ನ ಮೆಸೇಜ್ ಅನ್ನ ಕೇಳುವ ಮುಖಾಂತರ, ವಾಕ್ಯವನ್ನು ಪರಿಶೀಲನೆ ಮಾಡುವ ಮುಖಾಂತರ ಆತನಿಗೆ ಏನಾಯ್ತಂದ್ರೆ, ನಾವು ಎಲ್ಲೋ ಇದ್ದೀರಿ, ಈ ವಾಕ್ಯ ಹಿಂಗಿದೆ ಅಲ್ಲ, ಇದು ಕರೆಕ್ಟ್ ಆದ ವಾಕ್ಯ ಅಲ್ಲ ಅಂತೇಳಿ ಅವ್ರಿಗೆ ಮನಸ್ಸು ಏನಾಗಿದೆ, ಪರಿವರ್ತನೆ ಆಗಿ ದೇವರ ವಾಕ್ಯದ ಕಡೆಗೆ ಬರ್ತಾ ಇದ್ದಾರೆ. ಇವತ್ತು ನಾವು ಹಾಕುವ ಮೆಸೇಜ್ ಕೆಲವರಿಗೆ ಏನಪ್ಪ, ಇದನ್ನೆಲ್ಲ ಕ್ರೈಸ್ತವಕ್ಕೆ ತಂದು ಅನೇಕ ಪಬ್ಲಿಸಿಟಿ ಮಾಡಿ ಕ್ರೈಸ್ತವನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ಕೋಬಹುದು. ದೇವರ ಮಕ್ಕಳೇ, ಇದು ಕ್ರೈಸ್ತವನ್ನ ಹಾಳು ಮಾಡಕ್ಕಲ್ಲ ಈ ವಿಡಿಯೋಸು. ಕ್ರೈಸ್ತವರು ಏನ್ ಮಾಡಬೇಕು, ಹೊಸದಾಗಿ ದೇವರ ವಾಕ್ಯದ ಕಡೆಗೆ ಬರಬೇಕು, ಮತ್ತೆ ಇದನ್ನ ಏನ್ ಮಾಡಬೇಕು, ವಾಕ್ಯ ಏನು ಹೇಳ್ತಾ ಇದೆ ಅದರ ಪ್ರಕಾರವಾಗಿ ನಾನು ನಡಿಬೇಕು ಅನ್ನೋ ಒಂದು ಮುಖಾಂತರ ಈ ಒಂದು ವಿಡಿಯೋಗಳನ್ನ ನಾವು ಮಾಡ್ತಾ ಇದ್ದೀವಿ. ಅನೇಕರು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ತಂದಿರೋ ಒಂದು ಟಾಪಿಕ್ ಏನಂದ್ರೆ, ಪ್ರೇಯರ್ ಆಯಿಲ್. ಈ ಪ್ರೇಯರ್ ಆಯಿಲ್ ಎಷ್ಟು ವಾಕ್ಯದ ಅನುಸಾರವಾಗಿ ಕರೆಕ್ಟ್ ಆಗಿದೆಯಾ, ಇದನ್ನ ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇದೀರೋ ಅನೇಕರ 99% 100 ಅಲ್ಲಿ 99.5% ನಿಮ್ಮ ಮನೆಯಲ್ಲಿ ಒಂದು ಸಣ್ಣದಾದ ಒಂದು ಪ್ರೇಯರ್ ಆಯಿಲ್ ಡಬ್ಬ ಇದ್ದೇ ಇರುತ್ತೆ. ಇನ್ನಾದ್ರೆ ಹಿರಿಯರಾಗಲಿ ಯಾರನ್ನ ಆಗಲಿ ಒಂದು ಕೊಕೊನೆಟ್ ಆಯಿಲ್ ಡಬ್ಬನಾದ್ರೂ ಪ್ರಾರ್ಥನೆ ಮಾಡಿ ಅದನ್ನ ಎಲ್ಲನ ಜೋಪಾನವಾಗಿ ಅದನ್ನ ಎತ್ತಿಟ್ಟಿರ್ತೀರ. ಅದನ್ನ ಯಾವಾಗ ಯೂಸ್ ಮಾಡ್ತೀರಾ ಅಂದ್ರೆ, ನೀವು ಮಗುಗೆ ಹೊಟ್ಟೆ ನೋವು ಬಂದಾಗ, ಇನ್ನಾದ್ರೆ ತಲೆನೋವು ಬಂದಾಗ, ಇನ್ನಾದ್ರೆ ಎಲ್ಲನ ಬಿದ್ದಿ ಬಂದಾಗ ಇದನ್ನ ಎತ್ಕೊಂಡು ಪ್ರೇಯರ್ ಮಾಡಿ ನಾವೇನ್ ಮಾಡ್ತೀರಿ, ತಲೆಗಚ್ಚೋದು, ಹೊಟ್ಟೆ ನೋವು ಏನಾರ ಬಂದಿದ್ರೆ ನೀರಲ್ಲಿ ಒಂದು 2 ಡ್ರಾಪ್ ಹಾಕಿ
ಅದನ್ನು ಕುಡಿಸುವಂಥದ್ದು, ಇವೆಲ್ಲ ನಾವು ಮಾಡ್ತಾ ಇದ್ದೀವಿ. ಆದರೆ ಈ ಕ್ರೈಸ್ತವರು ಇದನ್ನ 100 ರೂಪಾಯಿ ಆಗಲಿ, 200 ರೂಪಾಯಿ ಆಗಲಿ, 300 ರೂಪಾಯಿ ಆಗಲಿ, ಅನೇಕ ಪಾಸ್ಟ್ರುಗಳು ಅವರ ಒಂದು ಸ್ಟೇಟಸ್ಗೆ ಅವರು ಕಡಿಮೆ ಪಾಸ್ಟ್ ಆಗಿದ್ರೆ ಒಂದು 100 ರೂಪಾಯಿಗೆ ಅದನ್ನು ಮಾಡ್ತಾ ಇರ್ತಾರೆ. ಇನ್ನು ಸ್ವಲ್ಪ ಅಭಿಷಕ್ತರು, ಇನ್ನೂ ಸ್ವಲ್ಪ ದೊಡ್ಡ ಪಾಸ್ಟ್ ಅಂದವ್ರಿಗೆ 200 ರೂಪಾಯಿ ಮಾಡ್ತಾ ಇರ್ತಾರೆ. ಇನ್ನೂ ಸ್ವಲ್ಪ ಅವರು 500 ರೂಪಾಯಿ ಮಾಡೋರಿದ್ದಾರೆ, ಇನ್ನೂ ಸ್ವಲ್ಪ 600 ರೂಪಾಯಿ ಮಾಡೋರಿದ್ದಾರೆ. ಈ ರೀತಿ ಅನೇಕ ಪಾಸ್ಟರ್ಸ್ ಇದನ್ನು ಏನ್ ಮಾಡ್ಕೊಂಡಿದ್ದಾರೆ, ಬಿಸ್ನೆಸ್ ರೂಪವಾಗಿ ಈ ಕರ್ನಾಟಕದಲ್ಲಿ ತಂದಿದ್ದಾರೆ. ಇಷ್ಟಕ್ಕೂ ಬೈಬಲ್ ಇದರ ಬಗ್ಗೆ ಏನ್ ಹೇಳುತ್ತೆ ಅನೇಕ ಕ್ರೈಸ್ತವರು ಇದರ ಬಗ್ಗೆ ತಿಳಿದಿರೋದು ನಮ್ಮ ಕರ್ನಾಟಕದಲ್ಲಿ ಇದೊಂದು ಬೇಸರದ ಸಂಗತಿ. ಇವತ್ತು ಅನೇಕರು ಈ ಪ್ರೇಯರ್ ಆಯಿಲ್ ಮೊರೆ ಹೋಗ್ತಾ ಇದ್ದಾರೆ, ಪ್ರಾರ್ಥನೆಯನ್ನ ಬಿಟ್ಟಿದ್ದಾರೆ, ಬೈಬಲ್ ಅನ್ನ ಬಿಟ್ಟಿದ್ದಾರೆ. ಅನೇಕರು ಪ್ರೇಯರ್ ಆಯಿಲ್ ಒಂದು ಕಂಪಲ್ಸರಿ ಆಗೋದಾಗ ಒಂದು ಮನೆಯಲ್ಲಿ ತೆಗೆದುಕೊಂಡು ಬಂದು ಅದನ್ನ ಭದ್ರ ಮಾಡಿ ಇಟ್ಟಿರ್ತೀರ. ಇವತ್ತು ಈ ಮೆಸೇಜ್ ಅನ್ನ ನೀವೇನ ಪೂರ್ತಿಯಾಗಿ ಕೇಳಿದ್ರೆ ಇನ್ನು ಮುಂದೆ ನೀವು ಜೀವನದಲ್ಲಿ ಈ ಪ್ರೇಯರ್ ಆಯಿಲ್ ಅನ್ನ ಬಳಸೋದಿಲ್ಲ. ಈ ವಿಡಿಯೋನ ಕೊನೆ ತನಕ ನೀವು ನೋಡುವುದಾದರೆ ಈ ವಾಕ್ಯದ ರಹಸ್ಯ ಏನು, ಈ ವಾಕ್ಯದ ಮರ್ಮವೇನು, ಇದರ ಹಿಂದಿನ ಸತ್ಯವೇನು, ಇಷ್ಟು ಜನ ನಿಮ್ಮನ್ನ ಈ ಕರ್ನಾಟಕದಲ್ಲಿರುವ ಬೋಧಕರು ಏನ್ ಮಾಡ್ಕೊಂಡು ಬಂದಿದ್ದಾರೆ, ಹೇಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಇದರ ವಿವರಣೆಯನ್ನ ನಾವು ಮಾತಾಡೋದು ಬೇಡ. ಇವಾಗ ನಾನೇನ ಮಾತಾಡಿದ್ರೆ ನಿಮ್ಗೆ ಏನ್ ಅನ್ಸುತ್ತಂದ್ರೆ, ಇವ್ರು ಏನಪ್ಪ ಯಾವಾಗ ನೋಡು ಈ ತರ ಒಂದು ಕ್ರೈಸ್ತವಕ್ಕೆ ವಿರುದ್ಧವಾದ ಒಂದು ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ, ಕ್ರೈಸ್ತವಕ್ಕೆ ಆಪೋಸಿಟ್ ಆದ ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ, ನಮ್ಮ ಸಂಪ್ರದಾಯವನ್ನ ಬದಲಾಯಿಸಕ್ ನೋಡ್ತಾ ಇದ್ದಾರೆ, ಯಾರಪ್ಪ ಏನು ಅನ್ಕೊಂಡು ಈ ಪಾಸ್ಟ್ ಅನ್ಕೊಂಡು ನೀವು ನನ್ನ ಮೇಲೆ ಏನಾಗ್ತಾ ಇದ್ದೀರಾ, ಗುಣಗುಟ್ಟಿ ನನ್ನ ಮೇಲೆ ಕೋಪಗೊಂಡು ನನ್ನ ಮೇಲೆ ಬೇಜಾರಾಗ್ತದೆ. ಆದರೆ ಇವತ್ತು ನಾವು ವಾಕ್ಯದ ಜೊತೆ ಡೀಲ್ ಮಾಡೋಣ. ಇದನ್ನ ವಾಕ್ಯ ಏನ್ ಹೇಳುತ್ತೆ, ವಾಕ್ಯದ ಮುಂದೆ ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ. ಇಲ್ಲಿ ವಾಕ್ಯ ಏನ್ ಹೇಳುತ್ತೆ ಅನ್ನೋದು ಪ್ರಮುಖವಾಗಿದೆ. ಆ ವಾಕ್ಯದ ಸತ್ಯವಾಗಿ ಏನ್ ಹೇಳ್ತದೆ ಅದರಲ್ಲಿ ನಾವು ಏನ್ ಮಾಡೋಣ, ಇವತ್ತಿನ ಆ ಪ್ರೇಯರ್ ಆಯಿಲ್ ಬಗ್ಗೆ ನಾವು ಇವತ್ತು ವಾಕ್ಯದ ನಿಮಿತ್ತವಾಗಿ ವಾಕ್ಯಕ್ಕೆ ಅನುಸಾರವಾಗಿ ಇದು ಇದೆಯೇ ಇಲ್ಲ ಅಂತ ನಾವು ಇದನ್ನ ನೋಡುವಂತರಾಗೋಣ ದೇವರ ಮಕ್ಕಳೇ. ಇದಕ್ಕೆ ನಾವು ಈ ಎಣ್ಣೆಯ ವಿಚಾರದಲ್ಲಿ, ಪ್ರಾರ್ಥನೆ ಆಯಿಲ್ ವಿಚಾರವಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ಒಂದು 2 ಕಡೆ, ಜಾಸ್ತಿ ಇಲ್ಲ, ಒಂದು 2 ಜಾಗದಲ್ಲಿ ಇದು ಮೆನ್ಷನ್ ಆಗಿದೆ. ಈ 2 ಜಾಗದಲ್ಲಿ ಇದನ್ನು ಮೆನ್ಷನ್ ಆಗಿರುವಂಥದ್ದನ್ನ ಈ ಬುದ್ಧಿವಂತ ಕಾರ್ಪೊರೇಟ್ ಪಾಸ್ಟರ್ಸು ಇದನ್ನು ತೆಗೆದುಕೊಂಡು ಅವರ ಒಂದು ಹಣವನ್ನು ಅಲ್ಲಿ ಪಡೆಯೋದಕ್ಕೆ, ಬಡವನ ಹಣವನ್ನು ಪಡೆಯೋದಕ್ಕೆ, ಹಣವನ್ನು ಸಂಪಾದನೆ ಮಾಡೋದಕ್ಕೆ ಇದನ್ನೇನಾಗಿದ್ದಾರೆ, ಈ ವಾಕ್ಯವನ್ನು ಬಳಸ್ಕೊತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ 2 ವಾಕ್ಯ ಎಲ್ಲಿದೆ ಅಂದರೆ, ಮಾರ್ಕ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ಮಾತಿದೆ. ಮತ್ತು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಯಾವ ವಾಕ್ಯದ ಕಡೆಗೆ ಬರಬೇಕಂದ್ರೆ ಒಂದು 14, 15, 16 ವಚನಗಳನ್ನ ನಾವು ಒಂದ್ಸತಿ ನೋಡೋಣ. ಅದಕ್ಕಿಂತ ಮುಖ್ಯವಾಗಿ 14ನೇ ವಚನವನ್ನು ನೋಡೋಣ. ಅಲ್ಲಿ ನಮಗೆ ಇದರ ಬಗ್ಗೆ ಒಂದು ಕ್ಲಿಯರಿಟಿ ನಮಗೆ ಸಿಕ್ಕುವಂಥದ್ದಾಗಿದೆ. ನೋಡೋಣ 14ನೇ ವಚನ, ಜೇಮ್ಸ್ ಯಾಕೋಬನು 5ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ, ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ, ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗವನ್ನು ರಕ್ಷಿಸುವುದು. ನೋಡ್ರಿ, ಈ ವಾಕ್ಯವನ್ನ ಮತ್ತೆ ಇನ್ನೊಂದ್ಸತಿ ಓದಿ ಅದರ ವಿವರಣೆ ಹೇಳ್ತೀನಿ. ಗಮನ ಬಿಟ್ಟು ಕೇಳಿದ್ರೆ ಸಾಕು. ನಿಮಗೆ ಇದರ ಬಗ್ಗೆ ಏನಾಗುತ್ತೆ, ಅರಿವು ಆಗುತ್ತೆ, ಇದರ ಬಗ್ಗೆ ಸತ್ಯ ನಿಮಗೆ ಹೊರ ಬೀಳುತ್ತದೆ. ನೋಡಿ, ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ, ಹಂಗಂದ್ರೆ ಅಸ್ವಸ್ಥನು ಅಂದ್ರೆ ರೋಗಿಯಾಗಿ ಬಲಹೀನನಾಗಿ ಎದ್ದೇಳಕ್ಕಾಗದೀರ ಅವನು ಹಾಸಿಗೆಯಲ್ಲಿ ಮಲಗಿರೋನಾಗಲಿ, ಬಲಹೀನನಾಗಿರೋರಾಗಲಿ, ಜ್ವರ ಬಂದು ರೋಗದಲ್ಲಿರುವಂಥ ವ್ಯಕ್ತಿಯನ್ನು ಯಾರನ ಇದ್ರೆ ನಿಮ್ಮ ಸಭೆಯಲ್ಲಿ, ಅವನು ಸಭೆಯ ಹಿರಿಯರನ್ನು ಕರೆ ಕಳಿಸಿ, ಸಭೆಯ ಹಿರಿಯರನ್ನು ಏನು ಮಾಡಬೇಕಂತೆ, ಹೇಳಿ ಏನು ಮಾಡಬೇಕಂತೆ, ಕರೆಸಬೇಕಂತೆ, ಕರೆ ಕಳುಹಿಸಿ ಅವರು ಕರ್ತನ ಹೆಸರಿನಿಂದ ಏನಂತೆ, ಅವರು ಯೇಸು ಕ್ರಿಸ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ, ಏನು ಹಚ್ಚಬೇಕಂತೆ, ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ಏನು ಮಾಡಬೇಕಂತೆ, ಆ ಮನುಷ್ಯನ ಬಲಹೀನತೆಯನ್ನ, ರೋಗಿಯಾಗಿ ಅವನು ಕುತ್ಕೊಂಡಿದ್ದಾಗ ಎಣ್ಣೆಯನ್ನ ಯಾರನ್ನು ಕಳಿಸ್ಬೇಕಂತೆ, ಸಭೆಯ ಹಿರಿಯರನ್ನ ಕರೆ ಕಳಿಸ್ಬೇಕಂತೆ. ಸಭೆಯ ಹಿರಿಯರು ಎಲ್ಲಿಗೆ ಬರಬೇಕಂತೆ, ರೋಗಿಯ ಹತ್ತಿರಕ್ಕೆ ಬಂದು ಹೇಳಿದಾಗ ರೋಗಿಯ ಹತ್ತಿರ ಬಂದು ಯೇಸುವಿನ ಹೆಸರಿನಿಂದ ಅವನಿಗೆ ಏನು ಮಾಡ್ಬೇಕಂತೆ, ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ
ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ಅವನಿಗೋಸ್ಕರ ಏನು ಮಾಡಬೇಕಂತೆ? ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗವನ್ನು ಏನು ಮಾಡುತ್ತಂತೆ? ರಕ್ಷಿಸುವುದು. ಇಲ್ಲಿ 2 ಡಿಫ್ರೆನ್ಸ್ ನಿಮ್ಗೆ ಹೇಳ್ತೀನಿ ನೋಡ್ರಿ. ಇವತ್ತಿನ ಸಭೆಗಳಲ್ಲಿ ಹಿರಿಯರು ಏನು ಮಾಡ್ತಾ ಇದ್ದಾರೆ? ಬಂದು ನಮ್ಮ ಮನೆಗಳಲ್ಲಿ ಅಥವಾ ರೋಗಿಯಾಗಿರುವಂಥ ಮನುಷ್ಯನ ಹತ್ರ ಹೇಳಿದಾಗ, ಸಭೆಯ ಮೆಂಬರ್ ಹೇಳಿದಾಗ, ಆ ಒಂದು ಹಿರಿಯರು ಯಾರು ಮಾಡಬೇಕಂತೆ? ಅವರ ಹತ್ತಿರಕ್ಕೆ ಬಂದು ಕರ್ತನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಣ್ಣೆಯನ್ನು ಹಚ್ಚಿ ಅವನಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಲಿ. ಇವಾಗ ಇಲ್ಲಿ ನಿಮಗೆ ಒಂದು ಕ್ಲಿಯರಿಟಿ ನಿಮ್ಗೆ ಗೊತ್ತಾಗುತ್ತೆ. ಎಣ್ಣೆಯನ್ನು ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥನೆ. ಇಲ್ಲಿ ಆ ಮನುಷ್ಯನಿಗೆ ಎಣ್ಣೆ ಹಚ್ಚಿ ಪ್ರಾರ್ಥನೆ, ಎಣ್ಣೆಗಲ್ಲ. ಇವಾಗ ಎಣ್ಣೆ ಬಾಟ್ಲಿದೆ, ಎಣ್ಣೆಗೆ ಪ್ರಾರ್ಥನೆ ಮಾಡಿ ಹಚ್ಚೋದಲ್ಲ. ಎಣ್ಣೆಯನ್ನು ಹಚ್ಚಿ ಆಮೇಲೆ ಏನು ಮಾಡಬೇಕಂತೆ? ಅವನಿಗೋಸ್ಕರ ದೇವರನ್ನು ಪ್ರಾರ್ಥನಿಸಲಿ. ಯಾರಿಗೋಸ್ಕರ? ಆ ರೋಗಿಗೋಸ್ಕರ, ಬಲಹೀನನಾಗಿರುವಂಥ ವ್ಯಕ್ತಿಗೋಸ್ಕರ ಏನು ಮಾಡಬೇಕಂತೆ? ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗವನ್ನು ಏನಾಗುತ್ತಂತೆ? ರಕ್ಷಿಸುವುದು. ಇವಾಗ ದೇವರು ಹೇಳಿರೋ ಒಂದು ಪದ್ಧತಿ ಇದು. ಏನಂದರೆ, ಒಂದು ಮನುಷ್ಯ ನಮ್ಮ ಮನೆಯಲ್ಲಾಗಲಿ ನಿಮ್ಮ ಮನೆಯಲ್ಲಾಗಲಿ ಯಾರನ್ನೊಬ್ಬ ಮನುಷ್ಯ ಬಲಹೀನನಾಗಿ ರೋಗಿಯಾಗಿದ್ದರೆ ಸಭೆಯ ಹಿರಿಯರಿಗೆ ಹೇಳಿದಾಗ ಆ ಹಿರಿಯರು ಏನು ಮಾಡಬೇಕಂತೆ? ಮನೆಗೆ ಬಂದು ಎಣ್ಣೆಯನ್ನು ಏನು ಮಾಡಬೇಕಂತೆ? ಹಚ್ಚಿ ಏನು ಮಾಡಬೇಕಂತೆ? ಎಣ್ಣೆಯನ್ನು ಹಚ್ಚಿ, ಎಣ್ಣೆಗೆ ಪ್ರಾರ್ಥನೆ ಮಾಡಿ ಎಣ್ಣೆಯನ್ನು ಹಚ್ಚೋದಲ್ಲ, ಎಣ್ಣೆಯನ್ನು ಹಚ್ಚಿ ಆ ರೋಗಿಯ ಮೇಲೆ ಏನು ಮಾಡಬೇಕಂತೆ? ದೇವರ ನಾಮದಲ್ಲಿ ಆ ರೋಗಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತಂತೆ? ರೋಗಿಯನ್ನು ರಕ್ಷಿಸುವುದು ಏನಾಗುತ್ತಂತೆ? ಆ ರೋಗಿಗೆ ಸೋಕೆ ಆಗುತ್ತಂತೆ. ಆದರೆ ಈಗಿರುವ ಒಂದು ಪದ್ಧತಿ ಏನಾಗಿದೆ ಅಂದರೆ, ಪ್ರಾರ್ಥನೆ ಆಯಿಲನ್ನು ನಾವೇನು ಮಾಡ್ತಾ ಇದ್ದೀರಿ? ಅಲ್ಲಿಂದನೇ ಪ್ರಾರ್ಥನೆ ಮಾಡ್ಕೊಂಡು ಎತ್ಕೊಬರ್ತಾ ಇದ್ದೀರಿ. ವಾಕ್ಯ ಯಾವ ಥರ ಇದೆ, ನೀವು ಯಾವ ಥರ ಮಾಡ್ತಾ ಇದ್ದೀರಾ ನೋಡ್ರಿ. ಅಲ್ಲಿ 100 ರೂಪಾಯಿ ಕೊಟ್ಟು ಒಂದು ಎಣ್ಣೆಯನ್ನು ಏನು ಮಾಡಬೇಕು? ನೀವೇ ಪಾಸ್ಟರ್ ಕೈಯಲ್ಲಿ, ಬೋದ್ರ ಕೈಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಎತ್ಕೊಬಂದು ನೀವು ಅದನ್ನೇನು ಮಾಡ್ತಾ ಇದ್ದೀರಾ? ಹಚ್ತಾ ಇದ್ದೀರಾ. ಪ್ರಾರ್ಥನೆ ಮಾಡ್ತಲ್ಲ, ಇನ್ನೊಂದಿಲ್ಲ, ಶಿಲುಬೆ ನಂಬರ್ ಹಾಕ್ತಾ ಇದ್ದೀರಾ. ನೀವು ಹಣೆ ಮೇಲೆ ತಲೆನೋವು ಅಂದರೆ ಹಣೆ ಮೇಲೆ ಒಂದು ಶಿಲುಬೆ ಹಾಕ್ತಾ ಇದ್ದೀರಾ. ಹೊಟ್ಟೆ ನೋವು ಅಂದರೆ ಒಂದು 2 ಡ್ರಾಪ್ ಏನಾಗ್ತಾ ಇದ್ದೀರಾ? ನೀರಲ್ಲಿ ಹಾಕ್ತಾ ಇದ್ದೀರಾ. ಎಲ್ಲದಕ್ಕೂ ಪ್ರಾರ್ಥನೆ ಎಣ್ಣೆನೆ. ಒಂದು ಮನೆ ಕಟ್ಟೋದಕ್ಕಾಗಲಿ ಪ್ರಾರ್ಥನೆ ಎಣ್ಣೆ, ಒಂದು ಎಕ್ಸಾಮ್ಗೆ ಹೋಗ್ತಾ ಇದ್ರೆ ಆ ಪೆನ್ನಿಗೆ ಕೂಡ ಪ್ರಾರ್ಥನೆ ಎಣ್ಣೆ ಒಂದು ಇದಾಗ್ತಾ ಇದ್ದೀರಾ. ಯಾಕೆ ವಿಶ್ವಾಸಿಗಳು ಈ ಥರ ಮೂಢನಂಬಿಕೆಗೆ ಹೋಗಿದ್ದಾರೆ ಅಂದರೆ, ಅನೇಕ ಬೋಧಕರು ವಾಕ್ಯವನ್ನು ವಿವರಣೆ ಮಾಡ್ದಿರಾ ಕಥೆಗಳನ್ನು ಹೇಳ್ಕೊಂಡು ಇವತ್ತೇನಾಗಿದ್ದಾರೆ? ಅನೇಕ ಕ್ರೈಸ್ತವ ಸಮಾಜ ಮೂಢನಂಬಿಕೆಗೆ ಹೋಗಿದೆ. ಅನ್ಯ ಜನರಿಗಿಂತ ಕ್ರೈಸ್ತವದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗ್ತಾ ಇದೆ? ಮೂಢನಂಬಿಕೆಗೆ ನೀವು ಹೋಗ್ತೀರಾ. ದೇವರ ಮಕ್ಕಳೇ, ಇಲ್ಲಿ ದೇವರು ಈ ಥರ ಸ್ವಚ್ಛವಾಗಿ ಹೇಳಿದ್ರು ಅನೇಕರು ಏನು ಮಾಡ್ತಾ ಇದ್ದಾರೆ? ಇವತ್ತು ಪ್ರಾರ್ಥನೆ ಎಣ್ಣೆನ ಅವ್ರ ಕೈಯಲ್ಲಿಂದ ಮಾಡಿಸ್ಕೊಬರ್ತಾ ಇದ್ದಾರೆ. ಅದಕ್ಕೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಅಂತೇಳಿ ಅನೇಕರು ಅದನ್ನು ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ಎಣ್ಣೆಯಲ್ಲಿ ಆ ಶಕ್ತಿ ಇದೆಯಾ ಅಂತ ನೋಡೋದಾದರೆ, ದೇವರ ಮಕ್ಕಳೇ, ಎಣ್ಣೆಯಲ್ಲಿ ಆ ಶಕ್ತಿ ಇಲ್ಲ. ಇಷ್ಟಕ್ಕೂ ಈ ಒಂದು ಪತ್ರಿಕೆಯಲ್ಲಿ ಏಕೆ ಈ ಪದವನ್ನು ಎಣ್ಣೆ ಹಚ್ಚಿ ಮಾಡಿದೆ ಅಂದರೆ, ನಿಮಗೆ ಅರ್ಥ ಆಗಬೇಕಂದ್ರೆ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನವನ್ನು ನೋಡಿ. ಅಲ್ಲಿ ನಾವು ನೋಡೋದಾದರೆ ಒಳ್ಳೆಯ ಸಮಾರಂಭವನ ನಾವೊಂದು ಸ್ಟೋರಿಯನ್ನು ನೋಡ್ತೀವಿ. ಅಲ್ಲಿ ಏನಾಗುತ್ತೆ? ಆ ಸಮಾರ್ಯ ವ್ಯಕ್ತಿಯನ್ನು ಹೊಡೆದು ಅಲ್ಲಿ ಏನಾಕಿರ್ತಾರೆ? ವ್ಯಾಪಾರಿಯನ್ನು ಹಾಕಿದಾಗ ಆ ಗಾಯಗಳನ್ನು ವಾಸಿ ಮಾಡೋಕ್ಕೆ ಏನು ಮಾಡ್ತಾನಂತೆ? ಅವನ ಹತ್ತಿರಕ್ಕೆ ಹೋಗಿ ಅವನಿಗೆ ಏನಾಗ್ತಾನೆ? ಎಣ್ಣೆಯನ್ನು ಹಚ್ಚಿ ದ್ರಾಕ್ಷಿ ರಸವನ್ನು ಕುಡಿಸ್ತಾನೆ. ಈ ವಾಕ್ಯವನ್ನು ನೀವು ನೋಡ್ಬೋದು. ಎಲ್ಲಿ? ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 34ರಲ್ಲಿ. ಅಲ್ಲಿ ಎಣ್ಣೆಯನ್ನು ಆಗಿನ ಇಸ್ರಾಯೇಲರು ಏನಕ್ಕೋಸ್ಕರ ಬಳಸ್ತಾ ಇದ್ರು ಅಂದರೆ, ರೋಗ ನಿರೋಧಕ ಶಕ್ತಿ ಮತ್ತು ಚಿಕಿತ್ಸಾಪೂರ್ವಕವಾಗಿ ಆ ಒಂದು ಎಣ್ಣೆಯನ್ನು ಬಳಸ್ತಾ ಇದ್ರು. ಅವರು ಪ್ಯೂರು ಏನಾಗಿತ್ತು? ಒಂದು ಒಳ್ಳೆಯ ಒಂದು ಆಯಿಲನ್ನು ಬಳಸ್ಕೊಂಡು ಅದನ್ನು ರೋಗ ಚಿಕಿತ್ಸೆಗಾಗಿ ಅದನ್ನು ಏನಂತಾರು ಬಳಸ್ತಾ ಇದ್ರು. ಈಗ ನಮಗೆ ಬರ್ತಾ ಇರೋ ಒಂದು ಕೊಬ್ಬರಿ ಎಣ್ಣೆನೇ ಪ್ಯೂರ್ ಆಗಿಲ್ಲ. ಆ ಒಂದು ಕೊಬ್ಬರಿ ಎಣ್ಣೆನ ಹತ್ರ ಪ್ರಾರ್ಥನೆ ಮಾಡಿಸ್ಕೊಬಂದು ನೀವೇನು ಮಾಡ್ತಾ ಇದ್ದೀರಾ? 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ, ಇದನ್ನು ಬಡವರನ್ನು ನೋಡಿ ಇದನ್ನು ಬಂಡವಾಳ ರೂಪವಾಗಿ ಮಾಡಿದ ಅನೇಕ ಕಾರ್ಪೊರೇಟ್ ಪಾಸ್ಟರ್ಗಳು ಇವತ್ತೇನು ಮಾಡಿದ್ದಾರೆ? ಚರ್ಚ್ ಮುಂದೆ ಏನಾಗಿದ್ದಾರೆ? ಎಣ್ಣೆಯನ್ನು ಇಟ್ಬಿಟ್ಟಿದ್ದಾರೆ. ಚಿಕ್ಕದು 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಅಂತೇಳಿ ಅನೇಕರು ಈ ಕರ್ನಾಟಕದಲ್ಲಿ ಅನೇಕರು ಇದನ್ನು ಏನು ಮಾಡ್ತಾ ಇದ್ದಾರೆ? ಬಿಸ್ನೆಸ್ ರೂಪದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರಿಂದ ನಾವು
ಬೀದರು ಬೆಳಗಾವಿ ತನಕ ನೋಡೋದಾದ್ರೆ ಅನೇಕ ಪಾಸ್ಟರ್ಸು ಎಣ್ಣೆಯನ್ನ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡಿ ಇಟ್ಬಿಟ್ಟಿರ್ತಾರೆ. ಆ ಎಣ್ಣೆಯನ್ನು ಎತ್ಕೊಂಡ್ಬಂದು ಅನೇಕ ವಿಶ್ವಾಸಿಗಳು ಅವ್ರವ್ರಿಗೆ ಮನ ಇಚ್ಛೆ ತರ ಅದನ್ನ ಏನ್ ಮಾಡ್ತಾರೆ, ಯೂಸ್ ಮಾಡ್ಕೊಂತಾರೆ. ದೇವ್ರ ಮಕ್ಕಳೇ, ಇದು ಒಂದು ಮೂಢನಂಬಿಕೆಯಾಗೆ ಕ್ರೈಸ್ತವನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ಇವತ್ತು ಇದನ್ನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಇವತ್ತು ಅನೇಕರು ಇದನ್ನ ಏನ್ ಮಾಡ್ಕೊಂಡಿದ್ದಾರೆ, ವ್ಯಾಪಾರ ಒಂದು ಸ್ಟೇಜ್ ಕರ್ಕೊಂಡು ಹೋಗಿದ್ದಾರೆ. ದೊಡ್ಡ ಪಾಸ್ಟ್ ಏನೋ ಒಂದು ಪ್ರಾರ್ಥನೆಗೆ ಎಣ್ಣೆ ಮಾಡಿ ಇಟ್ಬಿಟ್ರೆ ಅದಕ್ಕೆ ಸಾವಿರ ಗಟ್ಟೆ ತೆಗೆದುಕೊಂಡು ಹೋಗೋ ವಿಶ್ವಾಸಿಗಳು ಶುರುವಾಗಿದ್ದಾರೆ. ಪೆನ್ನುಗಳಿಗೆ ಏನಾಗ್ತಾರೆ, ಎಕ್ಸಾಮ್ ಪೆನ್ನುಗಳಿಗೆ ಪ್ರೇಯರ್ ಮಾಡೋ ಶುರು ಆಗಿದ್ದಾರೆ. ಅದ್ಯಾವುದೋ ಒಬ್ರು ನೋಡ್ತೀನಿ ನಾನು, ಗ್ರೇಸ್ ಮಿನಿಸ್ಟ್ರಿಯಲ್ಲಿ ಅದನ್ನು ಮೋಶ ಕೋಲಂತೆ ಅದನ್ನ ₹1,00,000 ಮಾರ್ತಾದಾರಂತೆ. ದೇವ್ರ ಮಕ್ಕಳೇ, ಇದೆಲ್ಲ ಒಂದು ಮೂಢನಂಬಿಕೆ. ಅನೇಕರು ನೀವು ಎಷ್ಟು ದೇವ್ರ ವಾಕ್ಯವನ್ನು ಓದ್ದಿರೋ ಇದ್ದೀರೋ ಅದನ್ನು ಅವರು ಬಂಡವಾಳ ಮಾಡಿಕೊಂಡು ವಾಕ್ಯವನ್ನು ವಿವರಣೆ ಮಾಡೋದು ಬಿಟ್ಟು ನಿಮ್ಮ ಹತ್ರ ಹೇಗೆ ದುಡ್ಡು ಮಾಡೋದು, ಹೇಗೆ ನಿಮ್ಮ ಹತ್ರ ಕಾಸು ಕಿತ್ಕೊಂಡು ಅಂತೇಳಿ ಹೊಸ 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 ಮಾರ್ಗಗಳನ್ನು ಏನು ಮಾಡ್ತಾ ಇದ್ದಾರೆ, ತೆಗೆದುಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಾವು ನೋಡೋದಾದರೆ, ಇಲ್ಲಿ ದೇವರ ಮಕ್ಕಳ ವಾಕ್ಯದಲ್ಲಿ ಎಣ್ಣೆ ಹೆಚ್ಚಿ ಅವನಿಗೋಸ್ಕರ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ಏನಾಗ್ತಿದೆ, ರಕ್ಷಿಸುವಂಥದ್ದಾಗಿದೆ. ಇಲ್ಲಿ ಯಾಕೋಬನು ಏನು ಹೇಳ್ತಾ ಇದ್ದಾನೆ ಅಂದರೆ, ಪ್ರಾರ್ಥನೆಗೆ ಪ್ರಮುಖತ್ವವನ್ನು ಕೊಡ್ತಾ ಇದ್ದಾನೆ. ಆದರೆ ನಾವು ಆ ಪ್ರಾರ್ಥನೆಯನ್ನು ತೆಗೆದುಬಿಟ್ಟು ಎಣ್ಣೆಗೆ ಏನಾಗ್ತಾ ಇದೀರಿ, ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಿ. ಇಲ್ಲಿ ಎಣ್ಣೆಯಲ್ಲಿ ಅದ್ಭುತ ಕಾರ್ಯ ನಡೆಯೋದಿಲ್ಲ. ನಾನು ಮೊನ್ನೆ ಒಂದು ಚಾನಲಲ್ಲಿ ನೋಡ್ತಾ ಇದ್ದೀನಿ, ಸುಮ್ಮನೆ ಒಂದು ಸ್ಪ್ರೇಯಲ್ಲಿ ಎಣ್ಣೆ ನಿಕ್ಕೊಂಡು ಕಾಲಿಗೆ ಸೋಕ್ಯವಾಯ್ತಾ ಇಲ್ಲ ಅಂತೇಳಿ ಸ್ಪ್ರೇ ಮಾಡೋದನ್ನು ನೋಡ್ತಾ ಇದ್ದೀನಿ. ದೇವ್ರ ಮಕ್ಕಳೇ, ಕ್ರೈಸ್ತವ ಏನಾಗಿದೆ, ಈ ಸಮಾಜ ಕರ್ನಾಟಕದಲ್ಲಿ ಏನಾಗ್ತದೆ, ಯಾಕೆ ಅನೇಕರು ಇಂಥವ್ರ ಬಗ್ಗೆ ಮಾತಾಡ್ತಲ್ಲ ಅನ್ನೋದು ನನಗೆ ದುಃಖಕರವಾದ ಸಂಗತಿ. ಇದನ್ನ ನಾವು ಮಾತಾಡುವಾಗ ಅನೇಕರಲ್ಲಿ ಇದೊಂದು ಚರ್ಚೆ ಆಗುತ್ತೆ, ಇದು ನಿಜವಲ್ಲವಾ, ಇದು ಕರೆಕ್ಟ್ ಅಲ್ವಾ ಅಂತ. ಇವಾಗ ನಾನು ಮಾತಾಡಿರೋ ವಿಡಿಯೋ ಅನೇಕರು ಎಷ್ಟೋ ಜನ ವಾಕ್ಯಗಳನ್ನು ತೆಗೆದು ನೋಡ್ತಾರೆ, ಇದು ವಾಕ್ಯ ಕರೆಕ್ಟ್ ಆಗಿದೆಯಲ್ಲ ಇಲ್ಲವಾ ಅಲ್ಲ ಅಂತೇಳಿ. ಅನೇಕ ಯೌವನಸ್ಥರಿಗೆ, ಈಗಿರೋ ಜನರೇಷನ್ಗೆ ಈ ಒಂದು ವಾಕ್ಯಗಳು ಮುಟ್ಟಬೇಕು. ನಾವು ಮೂಢತ್ವಕ್ಕೆ ಈಗಿರೋ ಜನ್ರೇಷನ್ ಅನ್ನು ಕರ್ಕೊಂಡು ಹೋಗಬಾರ್ದು ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೆ. ದೇವರ ಮಕ್ಕಳೇ, ಯಾರ್ಯಾರ ಮನೆಗಳಲ್ಲಿ ಇವತ್ತು ಪ್ರೇಯರ್ ಎಣ್ಣೆ ಇದೆಯೋ ಆ ಎಣ್ಣೆಯಲ್ಲ ಪವರ್ ಇರೋದು, ಯೇಸು ಕ್ರಿಸ್ತನ ಪ್ರಾರ್ಥನೆಯಲ್ಲಿ ಪವರ್ ಇರುವಂಥದ್ದಾಗಿದೆ. ನಾವು ನೋಡ್ಬೋದು, ಒಂದೇ ಒಂದು ವಾಕ್ಯಗಳನ್ನು ಹಿಡಿದುಕೊಂಡು ಅದನ್ನು ಬಂಡವಾಳ ಮಾಡ್ಕೊಂಡಿರೋ ಈ ಕಾರ್ಪೊರೇಟ್ ಪಾಸ್ಟರ್ಗಳನ್ನ ನೀವು ನಂಬಕ್ಕೆ ಹೋಗ್ಬೇಡಿ. ದೇವರ ಮಕ್ಕಳೇ, ಎಲ್ಲಿ ಪ್ರೇಯರ್ ಆಯಿಲ್ ಮಾಡ್ತಾ ಇದಾರೋ ಅಂತೇಳಿ ಅಲ್ಲಿಗೆ ಓಡೋಗ್ಬೇಡ್ರಿ. ಎಲ್ಲಿ ವಾಕ್ಯವನ್ನು ಹೇಳ್ತಾ ಇದಾರೋ ಅಲ್ಲಿ ನೀವೇನಾಗಬೇಕು, ಮನುಷ್ಯರು ಹೋಗಿ ಆ ವಾಕ್ಯವನ್ನು ಕೇಳಬೇಕು. ಅಲ್ಲಿ ನಿಮ್ಗೆ ಏನಾಗಿದೆ, ಸೋಕ್ಯ ಕೊಡುವ ದೇವರಿದ್ದಾನೆ ಅಂತ ನಾನು ಹೇಳಲು ಇಚ್ಛೆ ಪಡಿಸ್ತಾ ಇದ್ದೀನಿ. ದೇವರ ಮಕ್ಕಳೇ, ಈ ಒಂದು ಪ್ರಾರ್ಥನೆ ಎಣ್ಣೆ, ವಾಟರ್ ಆಯಿಲು ಇವೆಲ್ಲ ನೀವೇನಾಗಬೇಕು, ತೆಗೆದಾಕಬೇಕು. ದೇವರ ಮಕ್ಕಳೇ, ಇದೆಲ್ಲ ಯೂಸ್ಲೆಸ್ ಆಗಿದೆ. ದೇವರ ವಾಕ್ಯ, ದೇವರ ಪ್ರಾರ್ಥನೆ ಕಡೆಗೆ ನೀವು ಮುಖ್ಯತ್ವ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ವೀಕ್ಷಣೆ ಮಾಡ್ತಾರುವ ಎಲ್ಲ ಆಡಿಯನ್ಸ್ಗೆ ನಾನು ಕೇಳುವಂಥ ಒಂದು ಮನವಿ ಆಗಿರುತ್ತೆ. ದೇವರ ಮಕ್ಕಳೇ, ನೀವು ಮೂಢತ್ವಕ್ಕೆ ಹೋಗಬೇಡಿ, ಕ್ರೈಸ್ತವಕ್ಕೆ ಕಡೆ ಬನ್ನಿ, ವಾಕ್ಯವನ್ನು ಪರಿಶೀಲನೆ ಮಾಡಿರಿ. ಈ ವಾಕ್ಯವನ್ನು ಪರಿಶೀಲನೆ ಮಾಡ್ರಿ ಅಂತ ನಾನು ಯಾಕೆ ಇಷ್ಟು ಸರಿ ಹೇಳ್ತಾ ಇದ್ದೀನಿ ಅಂದರೆ, ವಾಕ್ಯದ ಬಗ್ಗೆ ತಿಳಿದಿರೋರು ಈ ಥರ ಒಂದು ಸಂದರ್ಭಗಳಲ್ಲಿ ಯಾಮಾರಿ ಜನರು ನಿಮ್ಮನ್ನು ಯಾಮಾರ್ಸಕ್ಕೆ ಹೋಗ್ತಾರೆ. ಮೊನ್ನೆ ನಾನೊಂದು ಪ್ರಾರ್ಥನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದೇನೆ. ಆತ ಒಳ್ಳೆ ಎಜುಕೇಟೆಡ್ ಪಾಸ್ಟ್ರು. ಮೆಸೇಜ್ ಕೊಡೋಕ್ಕಿಂತ ಮೊದಲು ಆತನಿಗೆ ಏನು ಮಾಡಿದ್ದಾರೆ, ಪ್ರೇಯರ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಏನಂತ ಪ್ರೇಯರ್ ಕೊಟ್ಟಿದ್ದಾರೆ ಅಂದರೆ, ಮುಂದಿನ ಒಂದು ಸಂದೇಶವನ್ನು ನಾನು ಕೊಡೋಕೆ ಹೋಗ್ತೀನಿ, ದೇವರು ಒಂದು ಕ್ರಿಯೆ ಮಾಡಬೇಕು, ನೀನು ಪ್ರಾರ್ಥನೆ ಮಾಡಪ್ಪ ಅಂತ ಒಳ್ಳೆ ಒಂದು ಎಜುಕೇಟೆಡ್ ಒಂದು ಟೀಚರ್ಗೆ ಮೈಕ್ ಕೊಟ್ಟಾಗ ಆತ ಎಷ್ಟು ಮೂಢತ್ವದಲ್ಲಿ ಮುಳುಗೋಗಿದ್ದಾನಂದರೆ, ಆತನ ಮೈಯಲ್ಲಿ ಆತನ ಪ್ರಾರ್ಥನೆ ಮಾಡುವಾಗ ಏನಂತ ಪ್ರಾರ್ಥನೆ ಮಾಡ್ತಿದ್ದಾನೆ ಅಂದರೆ, ನಮ್ಮ ದೇವರೇ, ಪಾಸ್ಟ್ ಕೊಡುವ ಪ್ರಸಂಗದಲ್ಲಿ ಯಾರು ತಪ್ಪು ಹುಡುಕಬಾರ್ದು, ಆ ತಪ್ಪು ಹುಡುಕುವ ದುರಾತ್ಮ ಓಡೋಗಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಆತನ ಪ್ರಾರ್ಥನೆ ಏನಂತೆ, ಪ್ರಾರ್ಥನೆಯಲ್ಲಿ ಆತನ ಬೋಧಕ ಕೊಡುವ ಮೆಸೇಜಲ್ಲಿ ತಪ್ಪು ಹುಡುಕೋ ದುರಾತ್ಮಗಳು ಏನಂತೆ ಓಡೋಗ್ಬೇಕಂತೆ. ಅದನ್ನು ನಾವು ಕಟ್ಟಾಗ್ತಾ ಇದ್ದೀರಿ, ಅದನ್ನು ನಾವು ಬಂಧಿಸ್ತಾ ಇದ್ದೀರಿ. ಆ ಪ್ರಾರ್ಥನೆ ಮಾಡೋರ್ಗೆ ನಾನು ಒಂದು ಮನವಿ ಕೇಳ್ತಾ ಇದ್ದೀನಿ. ನೀವು ಮಾಡುವ ಪಾಠದಲ್ಲಿ ಮಕ್ಕಳು ಪ್ರಶ್ನೆ ಕೇಳ್ತಾ ಇದ್ದಾರೆ, ಸರ್ ಇದು ಸರಿಯಾ ತಪ್ಪ ಅಂತ ಕೇಳಿದಾಗ ಅವನು ಎಜುಕೇಟೆಡ್, ಒಳ್ಳೆ ಬುದ್ಧಿ ಇರೋನ, ಏನಾದ್ರೂ ಜ್ಞಾನವಂತನ, ಏನಾದ್ರೂ ದಡ್ಡನ? ಒಂದು ಬೋಧಕರು ಹೇಳಿದಾಗ ಅದು ವಾಕ್ಯ ಅನುಸಾರವಾಗಿದೆಯಾ ಇಲ್ಲ ಅಂತ ಪ್ರಶ್ನೆ ಮಾಡಬೇಕು. ಆ ಒಂದು ಮನೋಭಾವ ಯಾರಿಗೆ ಬಂದಿದೆಯೋ ಅವನು ಕ್ರೈಸ್ತವದಲ್ಲಿ ಕರೆಕ್ಟ್ ಆಗಿದ್ದಾನೆ, ಪರ್ಫೆಕ್ಟ್ ಆಗಿದ್ದಾನೆ, ಅವನು ಕರೆಕ್ಟಾಗಿ ವಾಕ್ಯವನ್ನು ಪರಿಶೀಲನೆ ಮಾಡ್ತಾ ಇದ್ದಾನೆ ಅಂತ ಒಂದು ಆತ್ಮವನ್ನು ಕಟ್ಟಾಗ್ತಾ ಇದ್ದೀರ ಅಂದರೆ ನಿಮ್ಮಲ್ಲಿ ನಡೀತಾರುವ ಆತ್ಮ ಯಾವುದು ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ದೇವರ ಮಕ್ಕಳೇ, ಅನೇಕರು ವಕ್ರ ಪ್ರಾರ್ಥನೆಗಳು, ಅನೇಕರು ನೋಡಿ ಇಲ್ಲಿ ಎರಡೆರಡು ವಚನಗಳನ್ನು ಹಿಡ್ಕೊಂಡು ಇವತ್ತು ಎಷ್ಟೋ ಕೋಟಿಗಟ್ಟಲೆ ಆಯಿಲ್ ಬಿಸ್ನೆಸ್ ನಡೆದಿದೆ ಈ ಕ್ರೈಸ್ತವದಲ್ಲಿ. ದೇವರ ಮಕ್ಕಳೇ, ಈ ಒಂದು ಪ್ರೇಯರ್ ಆಯಿಲ್ ಅನ್ನ
ಸತ್ಯವಾಗಿ ಹೇಳ್ತಾ ಇದ್ದೀನಿ, ಅದನ್ನು ಯೂಸ್ ಮಾಡಕ್ ಹೋಗ್ಬೇಡ್ರಿ. ಯಾರ ಮನೆಗಳಿಂದ ಅದು ಯೂಸ್ ಮಾಡಕ್ ಹೋಗ್ಬೇಡ್ರಿ. ಇವತ್ತು ನೀವು ಕೇಳ್ಬೋದು, ಫಸ್ಟ್ ಅನೇಕ ಸಾಕ್ಷಿಗಳನ್ನು ನಾವು ಕೇಳಿದ್ದೀರಲ್ಲ, ಈ ಒಂದು ಪ್ರೇಯರ್ ಆಯಿಲ್ಲು ಹೇಗೆ ನಡೆದ್ಬಿಡ್ತು ಹೇಗೆ ಅಂತ. ದೇವ್ರ ಮಕ್ಕಳೇ, ಅದರಲ್ಲಿ 100ಕ್ಕೆ ಒಂದು 90% ಎಲ್ಲ ಈ ಫೇಕೆ. ಅವರ ಒಂದು ಪ್ರಮೋಷನ್ಗೋಸ್ಕರ, ಅವರೊಂದು ಇದಕ್ಕೋಸ್ಕರ ಇದನ್ನ ಏನು ಮಾಡ್ತಾಯಿದ್ರೆ, ಸ್ವಲ್ಪ ಜನರಿಗೆ ದುಡ್ಡು ಕೊಡಿಸಿ, ಸ್ವಲ್ಪ ಜನಕ್ಕೆ ಇದು ಮಾಡಿಸಿ ಮಾತಾಡುವವರು ಅನೇಕರಿದ್ದಾರೆ. ಅದರಲ್ಲಿ ನಿಜವಾಗ್ಲೂ ಕೇಳೋರಿಗೆ ಅದ್ಭುತ ನಡೆದಿರುತ್ತೆ. ಹೇಗೆ ನಡೆದಿರುತ್ತಂದರೆ, ಆ ಮನುಷ್ಯನ ಅಮಾಯಕತನ ಏನಂದರೆ ಮುಗ್ಧತೆ. ಆ ಮುಗ್ಧತೆಯಿಂದ ಕೆಲವು ಸರಿ ದೇವರು ಅದ್ಭುತ ಕ್ರಿಯೆಯನ್ನು ಮಾಡ್ತಾನೆ. ಇವನು ನನ್ನ ಕಡೆ ಬರಲಿ, ಇವನು ಇಷ್ಟು ನನ್ನ ನಂಬಿದ್ದಾನೆ ಅಂತ ಆ ದೇವರ ಕನಿಕರದಿಂದ ಸ್ವಲ್ಪ ಬಿಡುಗಡೆಗಳು ನಡೆದಿರ್ತವೆ ದೇವ್ರ ಮಕ್ಕಳೇ. ಆದರೆ ದೇವ್ರು ಏನು ಹೇಳ್ತಾ ಇದ್ದಾನೆ ಅಂದರೆ, ಪ್ರೇಯರ್ ಆಯಿಲ್ಗಿಂತ ನಂಬಿಕೆಯ ಪ್ರಾರ್ಥನೆ ಏನಂತೆ, ರೋಗವನ್ನು ರಕ್ಷಿಸುವುದಂತೆ. ನೀವು ಪ್ರಾರ್ಥನೆ ಮಾಡಿದ್ರೆ ಸಾಕು. ಆಗಿನ ಕಾಲದಲ್ಲಿ 2000 ವರ್ಷಗಳ ಹಿಂದೆ ಆಗಿನ ಕಾಲದಲ್ಲಿ ಇಸ್ರಾಯೇಲ್ ಬಳಸುವ ಆಯಿಲ್ ಏನಾಗಿತ್ತಂತೆ, ಚಿಕಿತ್ಸಾಪೂರ್ವಕವಾಗಿ ಅದೊಂಥರ ಮೆಡಿಸನ್ ಥರ ಯೂಸ್ ಮಾಡ್ತಾ ಇದ್ರು. ಅದಕ್ಕೆ ಲೂಕನ ಬರೆದ ಸುವಾರ್ತೆ ನಿಮಗೆ 10ನೇ ಅಧ್ಯಾಯ 34 ವಚನ ಕೋಡ್ ಮಾಡಿಕೊಟ್ಟಿದ್ದು. ರೋಗಿಯಾಗಿ ಅವನ್ನ ಒಡೆದು ಬಿದ್ದಾಗ ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕಾಗಿತ್ತು. ಈಗಿನ ಕಾಲದಲ್ಲಿ ಒಬ್ಬ ಮನುಷ್ಯ ಬಿದ್ದಾಗ ಅವನಿಗೆ ಕಟ್ಟೋದಾಗಲಿ, ಅವನಿಗೆ ಬ್ಯಾಂಡೇಜ್ ಆಗೋಗಲಿ ಹೇಗೆ ಮಾಡಿದ್ರು, ಅದೇ ರೀತಿ ಅವನಿಗೆ ಏನಾದಂತೆ ಆಯಿಲನ್ನು, ಎಣ್ಣೆಯನ್ನು ಹಚ್ತಾರೆ. ಯಾಕಂದರೆ ಅದು ಪ್ರಥಮ ಚಿಕಿತ್ಸೆ. ಏನಂದರೆ ಒಂದು ರೋಗಿಗೆ ಅದೊಂದು ಆಯಿಲ್ಲು ಏನಾಗಿತ್ತಂತೆ, ಒಂದು ಮೆಡಿಸನ್ ರೂಪದಲ್ಲಿ ಕ್ರಿಯೆ ಮಾಡ್ತದ್ದು. ಅವರ ಒಂದು ಆಯಿಲ್ಸ್ ಎಲ್ಲ ಒಲಿವ್ ಆಯಿಲ್ ಅಂತೇಳಿ ಅವನ್ನ ಕರಿತೀರ. ಅದು ಕಾಸ್ಟ್ಲಿ ಇರುತ್ತೆ. ಅದು ಒಳ್ಳೆಯ ಒಂದು ಸಸಿಯಾಗಿ ಅದರಲ್ಲಿ ಅನೇಕ ಮೆಡಿಸನ್ ಯೂಸ್ ಆಗುವಂಥ, ಒಂದು ಚಿಕಿತ್ಸೆಗೆ ಯೂಸ್ ಆಗುವಂಥ ಮೆಡಿಸನ್ ಅದರಲ್ಲಿದೆ. ಅದಕ್ಕೆ ಅದನ್ನು ಬಳಸ್ತಾ ಇದ್ರು. ಆಗ ಅದಕ್ಕೆ ಹೇಳ್ತಾ ಇರೋದು, ಯಾಕೋಬನು ಅದನ್ನು ಹಚ್ಚಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಹಿರಿಯರನ್ನು ಕರೆಸಿ. ಅಂದರೆ ಯಾಕಂದರೆ ಅವರಲ್ಲಿ ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆ ಅವರನ್ನು ಧೈರ್ಯಪಡಿಸಬೇಕು. ಸಭೆಯಲ್ಲಿ ಇರುವ ಹಿರಿಯರು ಆ ಜನರನ್ನು ಬಯಲು ಮಾಡುವಂತೆ ಬಲಪಡಿಸಬೇಕು, ಯೇಸು ಕ್ರಿಸ್ತನಲ್ಲಿ ಬಲಪಡಿಸಬೇಕು ಅಂತೇಳಿ ಹಿರಿಯರು ಹೋಗಿ ಅದನ್ನು ಎಣ್ಣೆ ಹಚ್ಚಿ ಅವರಿಗೋಸ್ಕರ ಏನಂತೆ, ನಂಬಿಕೆಯಿಂದ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅದು ಸೌಖ್ಯ ಆಗುತ್ತೆ ಅಂತ ಹೇಳ್ತದೆ. ಇವತ್ತು ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ ಅಂದರೆ, ವಾಕ್ಯ ಇರೋದು ಒಂಥರ, ನೀವು ಮಾಡ್ತಾ ಇರೋದು ಕ್ರಿಯೆಗಳೇ ಒಂಥರ. ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಾ ಇದ್ದೀರಾ. ವಾಕ್ಯವನ್ನು ಕರೆಕ್ಟಾಗಿ ಅನುಸರಣೆ ಮಾಡಿದಿರಾ ನಡೀತಾ ಇದ್ದೀರಾ. ಅಲ್ಲೆಲ್ಲೋ ಪಾಸ್ಟ್ರು 1000 ಲೀಟರ್ಗೆ ಒಂದು ಸತಿ ಪ್ರಾರ್ಥನೆ ಮಾಡಿರೋದ್ರಲ್ಲಿ ನೀವು ಎತ್ಕೊಂಡ್ಬಂದು ಏನು ಮಾಡ್ತಾ ಇದ್ದೀರಾ, ನೀವು ಹೊಟ್ಟೆ ನೋವಿಗೆ, ಕೈಕಾಲು ನೋವಿಗೆ, ಎಣ್ಣೆಗೆ, ತಲೆ ಕೂದಲು ಕೂಡ ಬರ್ತಾ ಇದೆ ಅಂತ ಸ್ವಲ್ಪ ಜನ ಅದನ್ನು ಹಚ್ಕೊತಾ ಇದ್ದೀರಾ. ಯವನಸ್ಥರು ಪ್ರಾರ್ಥನೆ ಎಣ್ಣೆಯನ್ನು ತಲೆಗೆ ಹಚ್ಕೊತಾ ಇದ್ರೆ ಕೂದಲು ಉದುರೋಗದಂತೆ ನಮಗೆ ಬರಬೇಕು ಅಂತ. ಇವತ್ತು ಅಂಥ ಪಾಸ್ಟ್ರುಗಳೇ ಇವತ್ತು ನೋಡೋದಾದ್ರೆ ಟೋಪನ್ ಹಾಕೊಂಡಿದ್ದಾರೆ. ಪ್ರೇಯರ್ ಮಾಡೋ ಪಾಸ್ಟ್ರು ಅವ್ರು ಮಾಡಿ ಅವ್ರ ತಲೆ ಕೂದಲಿಗೆ ಹಾಕೊಂಡ್ರೆ ಕೂದಲು ಬೆಳೀತೆ. ಆದರೆ ವಿಶ್ವಾಸಿಗಳು ಏನಾಗಿದ್ದಾರೆ, ಯಾಮಾರಿ ಅದನ್ನು ತಂದು ತಲೆಗೆ ಹಾಕೊಳ್ತಾ ಇದ್ದಾರೆ ಯವನಸ್ಥರು. ತಿರೋ ಮಕ್ಕಳೇ, ಇದರಿಂದೆಲ್ಲ ಒಳಗೆ ಬನ್ನಿ. ಯಾಕೆ 19 ಕಿಡ್ಸು 2000 ಕಿಡ್ಸು ಇದು ವಾಕ್ಯವನ್ನು ನೋಡಿ, ವಾಕ್ಯ ಯಾವುದು ಬೋಧನೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಯೋಚನೆ ಮಾಡಿ ಬನ್ನಿ. ಮುಂದಿನ ದಿನಗಳಲ್ಲಿ ಮ್ಯಾಜಿಕ್ ನಡೆಯೋದಿಲ್ಲ. ಮುಂದಿನ ದಿನಗಳಲ್ಲಿ ವಾಕ್ಯವೇ ನಿಲ್ಲೋದು, ಸತ್ಯವೇ ನಿಲ್ಲೋದು. ಅನೇಕರು ನಮ್ಮ ವಿಡಿಯೋ ವಿರುದ್ಧ ಅನೇಕರು ಮಾತಾಡ್ಬೋದು, ಇದು ಸುಳ್ಳು ಬೋಧನೆ ಅಂತ. ಇಲ್ಲ, ಸುಳ್ಳು ಬೋಧನೆ ವಾಕ್ಯದ ಅನುಸಾರವಾಗಿದೆ. ಇವತ್ತು ನಾನು ಕೊಟ್ಟಿರೋ ವಾಕ್ಯ ಕೋಡ್ ಮಾಡಿ ನನ್ನ ವಾಕ್ಯ ಏನಾರ ರಾಂಗ್ ಇದ್ರೆ ಯಾರನ್ನ ದಯವಿಟ್ಟು ಕಮೆಂಟ್ ಮಾಡ್ಬೋದು, ಚರ್ಚೆ ಮಾಡ್ಬೋದು. ಓಪನ್ ಚಾಲೆಂಜ್ ಇದು, ಚರ್ಚೆ ಮಾಡಲಿ. ಯಾಕೆ ಎಣ್ಣೆಯನ್ನು ಹಚ್ಚಿ ಇದು ಮಾಡಬೇಕು, ಹಾಗೆ ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆ? ಈ ಅಪೊಸ್ತಲರು ಪೌಲರು ಏನು ಎಣ್ಣೆ ಹಚ್ಕೊಂಡೆ ಎಲ್ರಿಗೂ ಬಿಡುಗಡೆ ಮಾಡಿದ್ರ? ಇಲ್ಲವಲ್ಲ. ಅದೊಂದು ಆಗಿನ ಪರಿಸ್ಥಿತಿಯಲ್ಲಿ ಅದೊಂದು ಬೇಕಾಗಿತ್ತು. ಹಿರಿಯರು ಹೋಗಿ ಆ ಬಲಹೀನರನ್ನು ಸಂತೈಸಿ ಅವ್ರಿಗೆ ಎಣ್ಣೆ ಹಚ್ಚಿ ಪ್ರಥಮ ಚಿಕಿತ್ಸೆ ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು. ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ರಕ್ಷಣೆ ಆಗುತ್ತೆ ಅಂತ. ಇವತ್ತು ಅದನ್ನು ಬಂಡವಾಳ ಮಾಡ್ಕೊಂಡಿರೋ ಅನೇಕ ಕಾರ್ಪೊರೇಟ್ ಪಾಸ್ಟರ್ಗಳು ಏನು ಮಾಡ್ತಾ ಇದ್ದಾರೆ, ಇದನ್ನೊಂದು ದೊಡ್ಡ ದಂಧೆಯಾಗಿ, ಇದನ್ನೊಂದು ದೊಡ್ಡ ಬಿಸಿನೆಸ್ ಆಗಿ ಅವರ ಒಂದು ಖಜಾನ್ಸಿಗಳನ್ನು ತುಂಬಿಸ್ಕೊಂಡು, ಅವರ ಒಂದು ಜೋಬುಗಳನ್ನು ತುಂಬಿಕೊಂಡು ರೋಷಾರೋಜವಾಗಿ ಕ್ರೈಸ್ತವನ್ನು ಮೂಢತ್ವಕ್ಕೆ ಕಳೆದುಕೊಂಡು ಹೋಗಿ ವಾಕ್ಯವನ್ನು ಬೋಧನೆ ಮಾಡ್ದಿರಾ ಇಂಥ ಒಂದು ಮ್ಯಾಜಿಕ್ ಮಾಡುವ ಈ ಕಾರ್ಪೊರೇಟ್ ಪಾಸ್ಟರ್ಗಳನ್ನು ದಯವಿಟ್ಟು ಕರ್ನಾಟಕ ಜನ ಒಪ್ಕೋಬೇಡಿ. ಅಮಾಯಕ ಜನರು ಒಪ್ಕೋಬೇಡ್ರಿ ಅಂತೇಳಿ ಕರ್ನಾಟಕ ಜನತೆಗೆ, ವಿಶ್ವಾಸಿಗಳಿಗೆ ನಾನು ಬೇಡ್ಕೊಳ್ತಾ ಇದ್ದೀನಿ. ವಾಕ್ಯವನ್ನು ಓದಿ, ವಾಕ್ಯದ ಮೇಲೆ ಆಧಾರ ಆಗಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಅನೇಕರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಯಾರ್ಯಾರು ಈ ಥರ ಮೂಢನಂಬಿಕೆಗಳಲ್ಲಿದ್ದಾರೋ, ವಾಕ್ಯವನ್ನು ಬಿಟ್ಟು ಏನು ಮಾಡಿದ್ದಾರೆ, ಭಾಷೆಗಳನ್ನು ಭಜನೆ ಮಾಡೋರಿಗೆ, ಆ ವಿಶ್ವಾಸಿಗಳು ಅನೇಕರು ಏನಾಗಿದ್ದಾರೆ, ವಾಕ್ಯವನ್ನು ಬಿಟ್ಬಿಟ್ಟಿದ್ದಾರೆ. ಇವತ್ತು ಬೋಧಕರು ಏನು ಹೇಳಿದ್ರು ಅದೇ ರೈಟು, ಬೋಧಕರು ಏನು ಹೇಳಿದ್ರು ಅದೇ
ಕರೆಕ್ಟ್ ಅನ್ಕೊಂಡಿದ್ದೀರಾ, ವಾಕ್ಯವನ್ನು ಮರೆತು ಹೋಗಿದ್ದೀರಾ, ದೇವರು ಕೊಟ್ಟ ವಾಕ್ಯವನ್ನು ಮರೆತು ಹೋಗಿದ್ದೀರಾ ಅಂತೇಳಿ ನಿಮ್ಮನ್ನು ಕೇಳ್ಕೊತಾ ಇದ್ದೀರಾ ಮಕ್ಕಳೇ. ನಮ್ಮ ಚಾನಲಲ್ಲಿ ವಾಕ್ಯದ ಅನುಸಾರವಾದ ಲೇಖನ ಅನುಸಾರವಾದ ವಾಕ್ಯಗಳನ್ನು ನಾವು ಬೋಧನೆ ಮಾಡಿರ್ತೀವಿ. ಅದು ಎಂಥ ದೊಡ್ಡವರಾಗಿರಲಿ, ಅದು ತಪ್ಪು ಮಾಡಿದಾಗ ವಾಕ್ಯದಲ್ಲಿ ನಿಂತು ನಾವು ಮಾತಾಡೋಕ್ಕೆ ನಮ್ಮ ಚಾನಲ್ಲು ಇರೋವಂಥದ್ದಾಗಿದೆ. ಇದನ್ನು ಅನೇಕರಿಗೆ ಶೇರ್ ಮಾಡಿ. ಈ ವಿಡಿಯೋಗಳನ್ನು ಅನೇಕರಿಗೆ ಮೂಢತ್ವದಲ್ಲಿ ಅನೇಕರು ಸಮಾಜ ಕ್ರೈಸ್ತವರು ಇದ್ದಾರೆ ಅಂಥವ್ರಿಗೆಲ್ಲ ಕಣ್ಣು ತೆರೀಲಿ. ಇವಾಗ ಹೇಗೆ ಅನೇಕ ಜನರು ನಮ್ಮ ಚಾನಲ್ ನೋಡಿ ಅನೇಕರು ಕಣ್ಣು ತೆರೆದಿದ್ದಾರೋ ಅದೇ ರೀತಿ ಕಣ್ಣು ತೆರೆದು ಯೇಸು ಕ್ರಿಸ್ತನ ಬಳಿ ನೀವೆಲ್ಲ ಬರಬೇಕು ಅಂತೇಳಿ ನಾನು ಕೋರ್ತಾ ಇದ್ದೀನಿ ದೇವರ ಮಕ್ಕಳೇ. ಈ ವಿಡಿಯೋವನ್ನು ಈ ಪ್ರೇಯರ್ ಆಯಿಲ್ ಕರೆಕ್ಟಾ ಇಲ್ಲ ಅಂತ ವಾಕ್ಯವ ನಿಮಗೆ ತೋರಿಸಿ ನಾನು ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ದೇವರ ವಾಕ್ಯವನ್ನು ನೋಡುವಂತನಾಗೋಣ, ವಾಕ್ಯದ ವಿವರಗಳನ್ನು ನೋಡುವಂತನಾಗೋಣ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್. ಆಮೇನ್.